ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಕಲ್ಪತರ ನಮ್ಮ ಮನೆ ಅಡುಗೆಗೆ ಇವತ್ತೊಂದು ಹೆಲ್ತಿಯಾಗಿರೋ ಸೂಪರಾಗಿರೋಂಥ ಒಂದು ಬ್ರೇಕ್ಫಾಸ್ಟ್ ಮಾಡೋದನ್ನು ತೋರಿಸೋಣ ಅಂತ ಶುರು ಮಾಡೋಣ. ಯಾವ ಥರ ಅಂತ ಈಗ ನೋಡಿ, ಒಂದು ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಹೆಸರುಬೇಳೆ ತೊಳೆದ್ಬಿಟ್ಟು ಚೆನ್ನಾಗಿ ಅದೆಲ್ಲ ನೀರು ತೆಗೆದ್ಬಿಟ್ಟು ತೊಗೊಂಡು ಬರ್ತೀನಿ. ನಂತರ ಇದಕ್ಕೆ ಒಂದು ಖಾರಕ್ಕೆ ಒಂದು 4-5 ಹಸಿಮೆಣಸಿನ್ಕಾಯಿ, 1 ಸ್ಪೂನಷ್ಟು ಜೀರಿಗೆ ನೆಕ್ಸ್ಟ್ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು, ಜಾಸ್ತಿ ನೀರು ಹಾಕೋದು ಬೇಡ, ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುಕ್ಕರಲ್ಲಿ ಈ ಥರ ಕೂಗಿಸ್ಕೊಂಡು ನೋಡಿ. ಎಷ್ಟು ಜಾಸ್ತಿ ನೀರು ಇಲ್ಲ ಏನಿಲ್ಲ, ಕರೆಕ್ಟಾಗಿ ಬೆಂದಿದೆ, ನೀರು ಜಾಸ್ತಿ ಇಲ್ದಂಗೆ. ಈ ಥರ ಅದನ್ನು ತಣ್ಣಗಾದ ನಂತರ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹೆಸರುಬೇಳೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ, ಈಗ ನೋಡಿ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಹಾಕ್ಕೊತಾ ಇದ್ದೀನಿ. ಶುಂಠಿ ಹಾಕ್ಕೊಂಡು ಇದನ್ನು ಸ್ವಲ್ಪ ನೀರು ಹಾಕ್ದಂಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕಾಗತ್ತೆ. ನೋಡಿ ಈ ಥರ ನೈಸಾಗಿ ಎಲ್ಲ ಪೇಸ್ಟ್ ಮಾಡ್ಕೊಂಡು ಈಗ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಟ್ರಾನ್ಸ್ಫರ್ ಮಾಡ್ಕೊಂಡು ಇದಕ್ಕೆ ಒಂದು ಸ್ವಲ್ಪ 2 ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ನಂತರ 1 ಸ್ಪೂನಷ್ಟು ಸಕ್ಕರೆ, ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ನಾನು ಇಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟು ಬೇಡ ಅಂದವರು ಗೋಧಿ ಹಿಟ್ಟು ಹಾಕ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ನಂತರ ಇಲ್ಲಿ ಮೊಸರು ಹಾಕ್ಕೊತಾ ಇದ್ದೀನಿ. ಮೊಸರು ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ನಾವು ಪರೋಟ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಇದಕ್ಕೆಲ್ಲ ನಾನು ಜಾಸ್ತಿ ಮಸಾಲೆ ಹಾಕಿಲ್ಲ. ನಾನು ಮಸಾಲೆ ಸ್ವಲ್ಪ ಜಾಸ್ತಿ ಅಸಿಡಿಟಿ ಅದು ಇದು ಆಗುತ್ತೆ ಅಂತಾರಲ್ಲ ಕೆಲವರಿಗೆ, ಅದರಿಂದ ನಾನು ಮಸಾಲೆ ಹಾಕಿಲ್ಲ. ಬೇಕಾದ್ರೆ ಗರಂ ಮಸಾಲ ಎಲ್ಲ ಹಾಕ್ಕೋಬೋದು ಪೌಡರು. ನಾನಿಲ್ಲಿ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ನಾದಿ ಇಟ್ಬಿಡ್ತೀನಿ. ಒಂದು ಅರ್ಧ ಗಂಟೆ ನಾವು ಎಷ್ಟೊತ್ತು ಇಡ್ತೀವೋ ಅಷ್ಟೊತ್ತು ಚೆನ್ನಾಗಿ ಬರುತ್ತೆ ಇದು ಪರೋಟ. ನೋಡಿ ಎಲ್ಲ ಚೆನ್ನಾಗಾಗಿದೆ, ಇದು ಚೆನ್ನಾಗಿ ಸಾಫ್ಟಾಗಿದೆ. ಈಗ ಇದರಲ್ಲಿ ನಾವು ಉಂಡೆ ಮಾಡ್ಕೊಳ್ಳೋಣ. ಉಂಡೆ ಮಾಡ್ಕೊಂಡ್ಬಿಟ್ಟು ಲಟ್ಟಿಸೋಣ. ನೋಡಿ ಹಿಂಗೆ ಉಂಡೆ ಮಾಡ್ಕೊತಿದ್ದೀನಿ. ಈಗ ಎಷ್ಟು ಬೇಕೋ ಅಷ್ಟು ದಪ್ಪಕ್ಕೆ ನಾವು ತೊಗೋಬೇಕಾಗತ್ತೆ. ನಾವು ಈ ಮೀಡಿಯಮ್ ಸೈಜ್ ಮಾಮೂಲಿ ತೊಗೊತೀವಲ್ಲ ಪರೋಟಗೆ, ಆ ಥರ ಈ ಸೈಜಲ್ಲಿ ತೊಗೊಂಡು ಈಗ ನಾನು ಲಟ್ಟಿಸ್ಕೊತೀನಿ. ಇದನ್ನು ಲಟ್ಟಿಸ್ಕೊಂಡು ಈಗ ನೋಡಿ ಎಣ್ಣೆ ಹಾಕಿ ಲಟ್ಟಿಸ್ತಾ ಇದ್ದೀನಿ. ನಾನು ಇಲ್ಲಿ ಹಿಟ್ಟು ಹಾಕಿ ಲಟ್ಟಿಸ್ತಾ ಇಲ್ಲ, ಎಣ್ಣೆ ಹಾಕಿ ಲಟ್ಟಿಸಿದ್ರೇ ಇದು ಪರೋಟ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇದೆಲ್ಲ ಚೆನ್ನಾಗಿ ಈ ಥರ ನಾವು ಲಟ್ಟಿಸ್ಕೋಬೇಕಾಗತ್ತೆ ಕ್ಲೀನಾಗಿ. ನೋಡಿ ಇಷ್ಟು ಚೆನ್ನಾಗಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಈಗೆಲ್ಲ ಚೆನ್ನಾಗಿ ಲಟ್ಟಿಸ್ಕೊಂಡ ಎಷ್ಟು ಬೇಕೋ ಅಷ್ಟು, ತೀರಾ ದಪ್ಪನೂ ಬೇಡ, ತೀರಾ ತೆಳುಗೂ ಇರಬಾರ್ದು, ಆ ಥರ ನಾವು ಲಟ್ಟಿಸ್ಕೋಬೇಕಾಗತ್ತೆ. ಇದನ್ನು ಲಟ್ಟಿಸ್ಕೊಂಡಿದ್ದೀನಿ ನಾನು. ನೋಡಿ ಲಟ್ಟಿಸ್ಕೊಂಡು ತಗೊಂಡು ಈಗ ಹಂಚು ಕಾದಿದೆ, ಹಂಚು ಕಾಯಕ್ಕೆ ಇಟ್ಟಿದ್ದೀನಿ. ಅದ್ರ ಮೇಲೆ ಹಾಕ್ತೀನಿ ನಾನು ಇವಾಗ. ನೋಡಿ ಹಾಕ್ಬಿಟ್ಟು ಎಣ್ಣೆ ಹಾಕ್ಕೊಂಡು ಸುತ್ತ ಚೆನ್ನಾಗಿ ರೋಸ್ಟ್ ಆಗೋಂಗೆ ಬೇಯಿಸ್ಕೊಬೇಕು. 2 ಬದಿನೂ ಬೇಯಿಸ್ಕೊಂಡ್ರೆ ಒಂದು ಹೆಸರುಬೇಳೆ ಪರೋಟ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಇದು ಮಕ್ಕಳಿಗೆಲ್ಲ ಹೆಲ್ತಿ, ಮತ್ತು ಇದು ತಿಂದರೆ ಜಾಸ್ತಿ ಹೊಟ್ಟೆ ಹಸಿವಾಗಲ್ಲ, ಬೇಗ ಹೊಟ್ಟೆ ಹಸಿವಾಗೋದಿಲ್ಲ. ಶುಗರ್ ಪೇಷಂಟವ್ರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಲಂಚ್ ಬಾಕ್ಸ್ಗೆ, ಬ್ರೇಕ್ಫಾಸ್ಟಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ರಾತ್ರಿ ಊಟಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಪರೋಟ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಇದನ್ನು ಒಂದು ಬಿಸಿ ಬಿಸಿ ಚಟ್ನಿ ಅಥವಾ ಮೊಸರು, ಇದ್ರ ತುಪ್ಪ ಜೊತೆ ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಚಟ್ನಿ ಮಾಡ್ಕೊಂಡಿದ್ದೀನಿ, ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಖಂಡಿತ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ಕಲ್ಪತರ ನಮ್ಮ ಮನೆ ಅಡುಗೆನ ಇದು ಬೆಲ್ ಬಟನ್ನು ಸಹ ಒತ್ತಿ ನೀವು ಮೆಸೇಜ್ ಮಾಡಿದ ನಂತರ. ಅವಾಗ ನಮಗೆ ನಾವು ಹಾಕಿದ್ದೆಲ್ಲ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಓಕೆ, ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.